ನೀನು ಬದುಕಿದ್ದು ಯಾವ ಪ್ರಯೋಜನನೂ ಇಲ್ಲ. ಶಿವಾನಿ, ಇವನ ಮೇಲೆ ಸಂಹಾರ ಮಾಡು. ಗುರುಗಳೇ, ನಾವೆಲ್ಲರೂ ತಿಳ್ಕೊಂಡ್ರು ಹಾಗೆ ದಿಗ್ವಿಜಯನ್ ಮಗ ತ್ರಿವಿಕ್ರಮ್ ಅಲ್ಲ, ತ್ರಿಶೂಲು. ನಂದೀಶನ್ ಮಗ ತ್ರಿವಿಕ್ರಮು. ಸುಳ್ಳು ಸುಳ್ಳು ಹೇಳಿ ನನ್ನ ಸಮಯ ವ್ಯರ್ಥ ಮಾಡಬೇಡ. ಇಲ್ಲ ಗುರುಗಳೇ, ನಾನು ಸುಳ್ಳು ಹೇಳ್ತಿಲ್ಲ. ನಾನು ನನ್ನ ಕಣ್ಣರ ರಿಪೋರ್ಟ್ನ ನೋಡಿದ್ದೀನಿ, ಅನುಮಾನ ಬಂದು ಚೆಕ್ ಮಾಡಿದ್ದೀನಿ. ದಿಗ್ವಿಜಯ ಬ್ಲಡ್ಗೆ ತ್ರಿಶೂಲ್ ಬ್ಲಡ್, ನಂದೀಶನ್ ಬ್ಲಡ್ಗೆ ತ್ರಿವಿಕ್ರಮ್ ಬ್ಲಡ್ ಮ್ಯಾಚ್ ಆಗುತ್ತೆ. ಅಷ್ಟೇ ಅಲ್ಲ ಗುರುಗಳೇ, ನಾಗಿಣಿ ಸತ್ತಿಲ್ಲ, ಬದುಕಿದ್ದಾಳೆ. ಅವಳು ಬೇರೆ ಯಾರು ಅಲ್ಲ, ಶಿವಾನಿನೇ. ಅದೇ ನಮ್ಮ ದಿಗ್ವಿಜಯ್ ಸೊಸೆ ಮಾಡ್ಕೊಳೋದಕ್ಕೆ ಹೊರಟಿದ್ದಾನಲ್ಲ ಅವಳು. ಇದೇನಿದು? ಇವನಿಗೆಲ್ಲ ಸತ್ಯ ಗೊತ್ತಾಗಿದೆಯಲ್ಲ, ಇದು ತುಂಬಾ ತೊಂದರೆಯಾಗುತ್ತೆ. ಈ ವಿಷಯ ದಿಗ್ವಿಜಯನ ಕಿವಿಗೆ ಬಿದ್ದರೆ ಆಗೋದೇ ಬೇರೆ. ಇಲ್ಲ, ನಾನಿವಿಗೆ ಏನಾದ್ರೂ ಒಂದು ಗತಿ ಮಾಡಲೇಬೇಕು. ನೋಡಿದ್ರ ಗುರುಗಳೇ, ದಿಗ್ವಿಜಯ್ ಎಂತ ಕೆಲಸ ಮಾಡಿದ ನೋಡಿದ್ರ? ಇದು ಮೋಸ ತಾನೆ, ನೀವೇ ಹೇಳಿ. ಹಾಗಾದ್ರೆ ಒಂದು ಕೆಲಸ ಮಾಡು. ನಾಳೆ ಒಬ್ಬ ಸಮರ್ಥನ ಕರ್ಕೊಂಡು ಹೋಗಿ ಆ ನಾಗಿಣಿ ಕಥೆನ ಮುಗಿಸ್ಬಿಡು. ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಅಲ್ಲ ಗುರುಗಳೇ, ನಾನೊಬ್ಬನೇ. ನಿನ್ನಿಂದ ಇದು ಸಾಧ್ಯ. ನೀನಿದನ್ನ ಮಾಡಿದ್ರೆ ನಾಗಮಣಿ ಪಡ್ಕೊಳ್ಳೋದಕ್ಕೂ ನೀನ್ ಸಮರ್ಥನಾಗ್ತೀಯ. ಸರಿ ಗುರುಗಳೇ, ಹಾಗೆ ಮಾಡ್ತೀನಿ. ವಿಜಯೀ ಭವ ಅನ್ನೋ ಆಶೀರ್ವಾದ ನಿನಗೆ ಸಿಕ್ಕಿಲ್ಲ ಅಂದಮೇಲೆ ನಿನ್ನೆದುರಿಗಿರೋದು ಸಾವೇ. ಶಿವಾನಿ, ಯಾಕೆ ನನ್ನಿಂದ ಅಂತರ ಕಾಯ್ಕೋತಾ ಇದೆಯಾ? ಏನೋ ನನ್ನ ಮೇಲೆ ಅನುಮಾನನಾ? ಹಾಗೇನಿಲ್ಲ. ಹಾಗೇನಾದರೂ ಅನುಮಾನ ಇದ್ದರೆ ಅದನ್ನು ತೆಗೆದು ಹಾಕ್ಬಿಡು. ಈ ಭೂಲೋಕಕ್ಕೆ ನಾನು ಬೇರೆ ಕಾರಣನ ಇಟ್ಕೊಂಡು ಬಂದೆ. ಆದರೆ ಈಗ ನಿನ್ನ ಸಹಾಯಕ್ಕೆ ಅಂತಲೇ ನಿಂತಿದ್ದೀನಿ. ಅದು ನಂಗೆ ಗೊತ್ತು ಅಮೃತ. ಶಿವಾನಿ, ನಿನಗೊಂದು ಸಂತೋಷದ ವಿಚಾರ. ನಾಗಮಣಿ ಬಗ್ಗೆ ದೊಡ್ಡ ಸುಳಿವು ಸಿಕ್ಕಿದೆ. ಏನು? ನಾಗಮಣಿ ಬಗ್ಗೆ ಸುಳಿವು ಸಿಕ್ಕಿದ್ಯಾ? ನಾಗಮಣಿ ಇರೋ ಜಾಗ ಗೊತ್ತಾಯ್ತಾ? ಎಲ್ಲಿದೆ ನಾಗಮಣಿ? ಅದನ್ನ ಕದ್ದೋರು ಯಾರು ಅಂತ ಗೊತ್ತಾಯ್ತಾ? ಹೇಳು ಅಮೃತ. ಶಿವಾನಿ, ನಿನಗೆ ನಾಗಮಣಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಕಾತರತೆ ಇದೆ ಅಂತ ನನಗೆ ಗೊತ್ತು. ಸ್ವಲ್ಪ ತಾಳ್ಮೆ. ಆದರೆ ಅದನ್ನು ಈಗಲೇ ಹೇಳೋದಿಲ್ಲ. ಮತ್ತೆ ಯಾವಾಗ ಹೇಳ್ತೀಯಾ? ಮೊದಲು ಸಾಂಬಶಿವನ ಮೇಲೆ ಸೇಡ್ ತೀರಿಸ್ಕೋಬೇಕು. ಅವನಿಂದ ಎಲ್ಲ ಸತ್ಯನೂ ತಿಳ್ಕೋಬೇಕು. ಆಮೇಲೆ ನಮ್ಮಿಬ್ಬರ ಪಯಣ ನಾಗಮಣಿ ಕಡೆ. ಅವನ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೇಗಾಗುತ್ತೆ? ಅವನೆಲ್ಲಿ ಸಿಗ್ತಾನೆ ನಮಗೆ? ನಾವು ಅವನ್ನ ಹುಡ್ಕೊಂಡು ಹೋದ್ರೆ ಅವನ ಕಡೆಯವ್ರಿಗೆ ಅನುಮಾನ ಬರಲ್ವಾ? ಖಂಡಿತ ಬರುತ್ತೆ. ಆದರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಅವನನ್ನು ತೇಗವನ ಕರೆಸ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಅಲ್ಲಿ ಸತ್ಯನೆಲ್ಲ ತಿಳ್ಕೊಂಡು ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋಣ. ಸರಿ, ಹಾಗೆ ಮಾಡೋಣ. ಈಗ ನಾನು ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ. ಗುರುಗಳು ಹೇಳಿದಾಗೆ ಆ ನಾಗಿಣಿನ ಸಾಯಿಸೋದಕ್ಕೆ ಇದು ಸರಿಯಾದ ಸಮಯ, ಸರಿಯಾದ ಜಾಗ. ಹಲೋ ಸರ್. ಹಲೋ ಯೋಗಿ, ಎಲ್ಲಿದೆಯೋ? ಇಲ್ಲಿಗೆ ಬರೋದಕ್ಕೆ ಎಷ್ಟೊತ್ತಾಗತ್ತೆ? ಸರ್, ಬರ್ತಾ ಇದ್ದೀನಿ ಸರ್. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೇ? ಅವಳನ್ನ ಸರಿಯಾಗಿ ವಾಚ್ ಮಾಡಿದ್ಯಾ? ಸರ್, 4 ದಿನದಿಂದ ಅವಳು ಹಿಂದೆನೇ ಓಡಾಡ್ತಾ ಇದ್ದೀನಿ. ಅವಳು ಯಾವ ಟೈಮಲ್ಲಿ ಎಲ್ಲಿ ಹೋಗ್ತಾಳೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ನು ನನ್ನ ಹತ್ರ ಇದೆ. ನೋಡ, ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ಮಿಸ್ ಆಗೋ ಚಾನ್ಸೇ ಇಲ್ಲ ಸರ್. ವೆರಿ ಗುಡ್, ಬೇಗ ಬಾ.
ಎಲ್ಲ ಬರೀ ಕೈಲಿ ಬಂದಿದೆ ವೆಪನ್ಸ್ ಅಲ್ಲಿ. ಏ ಇದೇನೋ ಇದು, ಇಂಥ ಸಿಂಪಲ್ ಚಾಕುನಲ್ಲಿ ಅವಳು ಸಾಯ್ತಾಳ? ಸರ್ ಇದು ನೋಡೋಕ್ಕಷ್ಟೇ ಸಿಂಪಲ್ಲು, ಇದಕ್ಕೆ ಕೆಮಿಕಲ್ ಹಾಕಿದ್ದೀನಿ. ಚುಚ್ಚಿದ ತಕ್ಷಣ ಫಿನಿಶ್. ಓಹೋ ಹೌದಾ, ಅಂಥ ಚಾಕುನ ಇದು? ಅವಳು ಗ್ಯಾರಂಟಿ ಜಾಗಕ್ಕೆ ಬರ್ತಾಳಲ್ವಾ? ಖಂಡಿತ ಬರ್ತಾಳೆ. ಅವಳನ್ನ 3 ದಿವಸ ವಾಚ್ ಮಾಡಿದ್ದೀನಿ. ಶಿವಾನಿ ದೇವಸ್ಥಾನಕ್ಕೆ ಹೋಗೋ ಟೈಮ್ ಇದು. ಅವಳು ಇನ್ನೇನು ಇದೇ ಜಾಗದಲ್ಲಿ ಬರ್ತಾಳೆ. ಅವಳು ಬಂದಿದ ತಕ್ಷಣ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಕಥೆನ ಮುಗಿಸ್ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ಬಾ ಹೋಗೋಣ. ಗುರುಗಳೇ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮನಸ್ಸನ್ನು ಕಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಕೆಲಸ ನನ್ನಿಂದ ಆಗಲ್ಲ ಅನ್ಸುತ್ತೆ ಗುರುಗಳೇ. ದಿಗ್ವಿಜಯ, ಇದು ನಾನು ನಿನಗೆ ಕೊಡುತ್ತಿರುವುದು ಕೊನೆಯ ಎಚ್ಚರಿಕೆ. ನೀನು ತ್ರಿಶೂಲನನ್ನು ಸಾಯಿಸ್ತಾ ಇದ್ದರೆ ನಿನ್ನ ಮಗನ ಭವಿಷ್ಯವೇ ಹಾಳಾಗುತ್ತದೆ. ನಿನ್ನ ಮಗ ಮೊದಲಿನ ತರ ಆಗುತ್ತಾನೆ. ಮಗ ಹೀಗಾದನಲ್ಲ ಅಂತ ನೀನು ಕೊರಗಿ ಹಾಸಿಗೆ ಹಿಡಿತೀಯ. ಗುರುಗಳೇ, ನನ್ನ ಸಂಕಟನ ನಿಮ್ಗೆ ಹೆಂಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಅರ್ಥವಾಗುವುದು ಬೇಡ. ನನಗೆ ನೀನು ಮುಖ್ಯ, ನಿನ್ನ ಕ್ಷೇಮ ಮುಖ್ಯ. ನಾನು ನಿನಗೆ ಏನೆಲ್ಲ ಸಹಾಯ ಮಾಡಿದ್ದೀನಿ ನೆನಪಿದೆ ತಾನೇ? ನೆನಪಿದೆ ಗುರುಗಳೇ. ಹಾಗಿದ್ದರೆ ನನ್ನ ಸಹಾಯ ವ್ಯರ್ಥವಾಗುವ ಹಾಗೆ ಮಾಡಬೇಡ. ಈಗ ನೀನು ದೃಢ ಮನಸ್ಸು ಮಾಡದಿದ್ದರೆ ನಾಗಮಣಿಯು ನಿನ್ನಿಂದ ದೂರವಾಗುತ್ತದೆ. ನಾಗಮಣಿ ಯಾಕೆ ದೂರ ಆಗುತ್ತೆ? ಆದಿಶೇಷ ಗುರುಗಳೇ, ನೀವೇನೋ ಹೇಳಕ್ ಬಂದ್ರಿ, ನಿಲ್ಲಿಸ್ಬಿಟ್ರಿ. ಏನದು ಗುರುಗಳೇ? ಆದಿಶೇಷನ ಬಗ್ಗೆ ಏನಾದರೂ ವಿಷಯ ಇದೆಯಾ? ನಾವು ಆಗಲೇ ಆದಿಶೇಷನ ಕೊಂದಾಯ್ತಲ್ವಾ? ಅದನ್ನೇ ಹೇಳೋಕೆ ಬಂದೆ. ಆದಿಶೇಷನನ್ನು ಕೊಂದು ನೀವು ಪಡೆದುಕೊಂಡಿರುವ ನಾಗಮಣಿಯನ್ನು ಮತ್ತೆ ಕಳೆದುಕೊಳ್ಳಬೇಡ. ಖಂಡಿತ ಇಲ್ಲ ಗುರುಗಳೇ. ಹಾಗಾದ್ರೆ ನೀನು ತ್ರಿಶೂಲನನ್ನು ಸಾಯಿಸ್ತೀಯ ಅಲ್ವಾ? ಬೇರೆ ಯಾವ ದಾರಿನೂ ಇಲ್ಲ ಅಂತ ನೀವೇ ಹೇಳ್ತಿದ್ದೀರಲ್ಲ. ಅವನು ಸಾಯಿಸದೆ ನಂಗೆ ಬೇರೆ ಏನಿದೆ ಹೇಳಿ? ಅದು ನಿಜ. ಯಾವುದೇ ಕಾರಣಕ್ಕೂ ತ್ರಿಶೂಲ ಈ ಬಾರಿ ತಪ್ಪಿಸಿಕೊಳ್ಳಬಾರದು. ನೀವೇನೋ ಹೀಗೆ ಹೇಳ್ತೀರಾ, ಆದರೆ ಅವನು ಎಲ್ಲಾದ್ರಿಂದನೂ ಬಚಾವ್ ಆಗ್ತಾನೆ ಇದ್ದಾನೆ. ಅವನ್ನ ಹೇಗೆ ಸಾಯಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಪ್ರಯತ್ನ ಮಾಡು. ಯಾವುದು ಆಗದಿದ್ದರೆ ನಾಗಮಣಿಯನ್ನು ಬಳಸಿ ಅವನನ್ನು ನಾಶ ಮಾಡು. ನಾಗಮಣಿನ? ಹೌದು. ನಾಗಮಣಿನ ಬಳಸಿ ಅವನನ್ನು ಸಾಯಿಸಿದ್ರೆ ಯಾರಿಗೂ ಅನುಮಾನ ಬರಲ್ಲ. ಕೆಲಸ ಸರಾಗವಾಗಿ ಮುಗಿಯುತ್ತೆ. ಗುರುಗಳೇ, ಈ ಕೆಲಸಕ್ಕೆ ನಾಗಮಣಿನ ಬಳಸೋದು ಯಾಕೋ ಸರಿ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ದಿಗ್ವಿಜಯ, ನೀನು ಪ್ರತಿಯೊಂದಕ್ಕೂ ಮೀನ ಮೇಷ ಎಣಿಸ್ತಾ ಕೂತ್ರೆ ಮುಂದೆ ದೊಡ್ಡ ಅಪಾಯವೇ ಆಗುತ್ತದೆ. ಇನ್ನು ತಡ ಮಾಡಬೇಡ. ಹೋಗು, ಅವನ ಕತೆ ಮುಗಿಸು. ಸರಿ ಗುರುಗಳೇ. ಹೋಗಿ, ಅವಳು ಗ್ಯಾರಂಟಿಲಿ ಬಂದೇ ಬರ್ತಾಳೆ ತಾನೆ? ಹ್ಞೂ ಸರ್, ಬಂದೇ ಬರ್ತಾಳೆ. ಬರಲೇಬೇಕು ಅವಳು ಬರಲಿಲ್ಲ ಅಂದರೆ ನಾವು ಅಂದ್ಕೊಂಡು ಕೆಲಸ ಆಗಲ್ಲ. ಆದರೆ ಅವಳನ್ನು ಮುಗಿಸೋದು ಅಷ್ಟು ಸುಲಭ ಅಲ್ಲ. ಹೇಗಾದರೂ ಮಾಡಿ ಅವಳನ್ನು ಮುಗಿಸ್ಲೇಬೇಕು. ನಾನಿಂತ ಎಷ್ಟು ಕೆಲಸ ಮಾಡಿಲ್ಲ, ನನಗಿದ್ದೆಲ್ಲ ಈಸಿ ಬಿಡಿ. ನೀನು ಎಕ್ಸ್ಪರ್ಟ್ ಇರ್ಬೋದು, ಆದ್ರೆ ಅವಳು ಸಾಮಾನ್ಯದವಳಲ್ಲ. ಅಂಥದ್ದೇನು ಮಾಡ್ತಾರ ಅವರು? ಏಯ್, ನಿನಗೆ ಯಾಕೋ ಅದೆಲ್ಲ? ಅವಳು ನಮ್ಮ ಥರ ಅಲ್ಲ. ಒಂದು ಹೆಣ್ಣಿಗೆ ನೀವು ಇಷ್ಟೊಂದು ಹೆದರ್ಕೋತೀರಾ? ಅವಳೇನು ಮೇಲಿಂದ ಹಿಡಿದು ಬಂದವಳ? ಎಸ್, ಅವಳೊಂಥರ ಹಾಗೆ. ಅಂದ್ರೆ ಅವಳು ನಮ್ಮ ಹಾಗೆ ಮನುಷ್ಯಳಲ್ಲ, ಬೇರೆ ಲೋಕದಿಂದ ಇಳಿದು ಬಂದಿರೋಳು. ಏನು ತಮಾಷೆ ಮಾಡ್ತಿದ್ದೀರಾ ಸರ್? ನಿಮ್ಗೇನೋ ಆಗಿದೆ ಅನ್ಸುತ್ತೆ. ಏಯ್, ನನ್ನೇನು ಕಾಮಿಡಿ ಪೀಸು ಅಂದ್ಕೊಂಡಿದ್ಯಾನೋ? ಬರಲಿ ಅವಳು, ನೋಡ್ದಾಗ ಗೊತ್ತಾಗತ್ತೆ ನಿನ್ಗೂ. ಏನು ಗೊತ್ತಾಗುತ್ತೆ? ಹೇಳೋ, ನೀನು ಅನ್ಕೊಂಡ್ರು ಹಾಗೆ ಅವಳು ಸಾಮಾನ್ಯ ಮನುಷ್ಯಳಲ್ಲ. ಇಚ್ಛಾದಾರಿ ನಾಗಿನಿ. ಏಯ್ ಏಯ್, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೋಗು ಅಲ್ಲಿಂದ. ನಾನು ಇಚ್ಛಾದಾರಿ ನಾಗಿಣಿ.
ನೀನು ಶಿವಾನಿನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಾನು ನಿನ್ನ ಕತೆನೆ ಮುಗಿಸ್ತೀನಿ. ಇಬ್ರು ನಾಗಿನಿ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಏಯ್, ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ. ವ್ಯರ್ಥ ಪ್ರಯತ್ನ ಮಾಡಬೇಡ. ನೀನೀಗ ನಮ್ಮ ಹಿಡಿತದಲ್ಲಿದ್ಯಾ. ನಾವಿಬ್ರು ಮನಸ್ಸು ಮಾಡಿದ್ರೆ ಮಾತ್ರ ನೀನು ಬದುಕೋದಕ್ಕೆ ಸಾಧ್ಯ. ಹೇಳು ಹೇಳು, ನಿನ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ಬಾಯ್ ಬಿಡು. ಏಯ್, ಹೇಳು, ನಾಗಮಣಿನ ಕದ್ದವ್ರು ಯಾರು? ಆದಿಶೇಷನ ಕೊಂದವರು ಯಾರು? ಹೇಳು. ಇಲ್ಲ ಇಲ್ಲ, ನಾನು ಹೇಳಲ್ಲ. ಹೇಳ್ದೆ ಹೋದ್ರೆ ನೀನ್ ಬದುಕೋದಿಲ್ಲ. ಯಾಕೆ ಯಾಕೆ ನಗ್ತಾ ಇದ್ಯಾ? ನಾನು ಸತ್ಯ ಹೇಳಿದ್ರೆ ನೀವು ನನ್ನನ್ನು ಸಾಯಿಸೋದಿಲ್ವಾ? ಇಲ್ಲ, ನಾನು ಸತ್ಯ ಹೇಳಿದ್ರು ನೀವು ನನ್ನನ್ನು ಸಾಯಿಸ್ತೀರಾ. ಸಾಯಿಸಿ, ನಾನು ಅದಕ್ಕೆ ಹೆದರೋದಿಲ್ಲ. ಸಾಯಿಸಿ ಸಾಯಿಸಿ. ನಿನ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳು. ಇಲ್ದೆ ಹೋದ್ರೆ ನಿನ್ನನ್ನು ನಾನು ಕ್ರೂರವಾಗಿ ಕೊಲ್ತೀನಿ. ನನಗೆ ಯಾವ ಸಾವಿನ ಭಯನೂ ಇಲ್ಲ. ನನ್ನನ್ನೀಗಾಗಲೇ ಒಂದ್ಸಲ ನೀನು ಸಾವಿನ ದಡಕ್ಕೆ ತಗೊಂಡೋಗಿ ನೋಕಿದ್ಯಾ. ಬದುಕದೇ ಇಲ್ಲ ಅನ್ನೋ ಸ್ಟೇಜ್ ಕರ್ಕೊಂಡು ಹೋಗಿದೆ. ಒಂದು ಸಲ ಸಾವಿನ ಮುಖ ನೋಡಿದವನಿಗೆ ಮತ್ತೆ ಸಾವಿನ ಬಗ್ಗೆ ಭಯ ಇರೋದಿಲ್ಲ. ಏಯ್, ನೀನ್ ಸತ್ರೆ ನಿನ್ ಮನೆಯವರೆಲ್ಲ ಅನಾಥರಾಗ್ತಾರೆ. ನಿನ್ನ ಮಕ್ಕಳು ಬೀದಿಗೆ ಬರ್ತಾರೆ. ನಿನ್ನ ಸಾಯಿಸಿದ್ಮೇಲೆ ಅವ್ರು ಕೊರಗಬಾರ್ದಲ್ವಾ? ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನನ್ನನ್ನು? ನಾನು ಸತ್ರೆ ನನ್ನ ಫ್ಯಾಮಿಲಿ ಅನಾಥರಾಗಲ್ಲ. ನನ್ನ ಸ್ನೇಹಿತರಿದ್ದಾರೆ, ಕಾಪಾಡ್ತಾರೆ. ಏಯ್, ನಾಗಮಣಿ ಕಾರಣಕ್ಕೆ ನಿನ್ನ ಸ್ನೇಹಿತರು ನಿನ್ನ ಜೊತೆ ಇರೋದು ಅದು ನಿನ್ನ ಭ್ರಮೆ. ಅವರೆಲ್ಲರೂ ನಾಗಮಣಿ ಸಿಗೋದ್ಕಿಂತ ಮೊದಲು ನನ್ನ ಸ್ನೇಹಿತರು. ಅವ್ರು ಯಾವತ್ತೂ ಕಷ್ಟ ಕಾಲದಲ್ಲಿ ನನ್ನನ್ನು ಕೈ ಬಿಡೋದಿಲ್ಲ. ಅವ್ರು ನನ್ನನ್ನು. ಈಗ ನೀವು ಕೇಳ್ತಾ ಇದ್ದೀರಾ ಅಂತ ನನ್ನ ಪ್ರಾಣ ಸ್ನೇಹಿತರನ್ನ ಅಪಾಯದಲ್ಲಿ ನಾನು ಸಿಕ್ಕಾಕ್ಸೋದಿಲ್ಲ. ಸಾವನ್ನ ಕರೀತಾ ಇದೆಯಾ? ನಾನು ತಯಾರಾಗೇ ಇದ್ದೀನಿ ನಾನು. ಕೊನೆ ಬಾರಿ ಹೇಳ್ತಾ ಇದ್ದೀನಿ, ನಾಗಮಣಿ ಎಲ್ಲಿದೆ ಅಂತ ಹೇಳು. ನಾಗಮಣಿನ ನಮಗ್ ಒಪ್ಸು. ಹೇಳಲ್ಲ. ಏಯ್, ನೀನ್ ಹೇಳ್ದೆ ಇದ್ರೆ ಏನು? ನಮಗೆ ನಾಗಮಣಿ ಇರೋ ಜಾಗ ಗೊತ್ತಾಗಿದೆ. ನೀನು ಬದುಕಿದ್ದು ಯಾವ ಪ್ರಯೋಜನನೂ ಇಲ್ಲ. ಶಿವಾನಿ, ಇವನ ಮೇಲೆ ಸಂಹಾರ ಮಾಡು. ಅಮೃತ, ನಿನಗೆ ನಿಜವಾಗ್ಲೂ ನಾಗಮಣಿ ಇರೋ ಜಾಗ ಗೊತ್ತಿದ್ಯಾ? ಹೌದು, ಗೊತ್ತಿದೆ. ಹಾಗಾದ್ರೆ ಬಾ, ಮೊದಲು ಹೋಗೋಣ, ನಾಗಮಣಿನ ಪಡ್ಕೊಳ್ಳೋಣ. ತಾಳ್ಮೆ ಶಿವಾನಿ, ನಾಗಮಣಿ ಇರೋ ಜಾಗ ಗೊತ್ತಾಗಿದೆ ಅಷ್ಟೇ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಬೇಕಾಗಿರೋ ವಸ್ತು ಇನ್ನೂ ಸಿಕ್ಕಿಲ್ಲ. ಏನದು? ಹೇಳ್ತೀನಿ. ನಾನು ಹೋಗಿ ಅದನ್ನ ತಗೊಂಡು ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ.
ಯಜಮಾನ್ರೆ ದುರಂತ ಆಗೋಯ್ತು. ನಮ್ಮ ಕಥೆನೂ ಅಷ್ಟೇ, ಎಷ್ಟು ದಿನ ಬದುಕಿರ್ತೀವೋ ಅನ್ನೋ ಗೊತ್ತಿಲ್ಲ. ಛೀ, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ಅಂತ ವಿಷಯ ಬಂದಿದೆ ಯಜಮಾನ್ರೆ. ಡಾಕ್ಟ್ರು ಯಾರು, ನಮ್ಮ ಸಾಂಬಾನ? ಹಾ, ಅವರೇ ತೀರ್ಕೊಂಡಿದ್ದಾರಂತೆ. ಏನು ಹೇಳ್ತಾ ಇದೆಯೋ? ಹೌದು ಯಜಮಾನ್ರೆ, ಈಗ ತಾನೇ ಫೋನ್ ಬಂದಿತ್ತು. ಕಾಡಿನ ಹತ್ರ ಅವ್ರ ಬಾಡಿ ಸಿಕ್ತಂತೆ. ಯಜಮಾನ್ರೆ, ಅವ್ರು ಹಾಗೆ ಸತ್ತಿಲ್ಲ, ಹಾವು ಕಚ್ಚಿನೇ ಸತ್ತಿರೋದು. ನಾಗ್ಲು ಹಾಕುದ ಹಾವೇ ಅವ್ರನ್ನ ಸಾಯಿಸಿರೋದು. ಅದೇಗೋ ಹೇಳ್ತೀಯಾ? ಅವ್ರ ದೇಹ ಕಪ್ಪಾಗಿದೆಯಂತೆ. ಹಾವಿನ ವಿಷಯ ಮೈಗೆರೆದ್ರೆ ತಾನೆ ಬಣ್ಣ ಕಪ್ಪಾಗೋದು. ನಾನು ಹೇಳಿರ್ಲಿಲ್ವ ಯಜಮಾನ್ರೆ, ನಾಗ್ಲು ಹೋಗ್ದವ್ರು ಯಾರೋ ಬಂದಿದ್ದಾರೆ ಅಂತ. ನೋಡಿ, ಇವಾಗ ನೋಡಿ, ಯಾರೋ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಗುರುಗಳು ಹೇಳಿದ್ದೆಲ್ಲ ಸತ್ಯ ಅನ್ನಿಸ್ತಾ ಇದೆಯಲ್ಲ, ಎಲ್ಲ ನಮ್ಮ ವಿರುದ್ಧನೇ ನಡೀತಾ ಇದೆ. ಇನ್ನು ನಾನು ಸುಮ್ಮನೆ ಕೂತಿರಬಾರ್ದು. ನಾಗಮಣಿನ ಬಳಸಿ ತ್ರಿಶೂಲ್ ಕತೆ ಮುಗಿಸ್ಬಿಡ್ಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ನಾನು ಅವತ್ತು ಹೇಳಿದ್ದು ಸತ್ಯ ಅನ್ನಿಸ್ತಾ ಇದೆಯಾ? ಹಾವು ಮತ್ತೆ ನಮ್ಮ ಮೇಲೆ ಸೆಡ್ ತಿರ್ಸ್ಕೊಳಕ್ ಬಂದಿದೆ. ಡಾಕ್ಟ್ರು ಸತ್ತೋಗಿರೋದಕ್ಕೆ ಅದೇ ಸಾಕ್ಷಿ. ಓಹೋ, ಪರವಾಗಿಲ್ವೇ? ಇವ್ರ ಕಿವಿಗೆ ಇಷ್ಟು ಬೇಗ ವಿಷಯ ತಲುಪಿದೆ. ಇವಾಗ ವಿಷಯ ತಲುಪಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ವಿಷನೂ ತಲುಪತ್ತೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಬನ್ನಿ, ಗುರುಗಳ ಹತ್ರ ಹೋಗೋಣ. ಬನ್ನಿ ಯಜಮಾನ್ರೆ. ಬೇಡ ನಂದೀಶ, ನಾವು ಗುರುಗಳ ಹತ್ರ ಹೋಗೋದಕ್ಕೆ ಮುಂಚೆ ನಮ್ಮ ಸ್ನೇಹಿತರಿಗೆಲ್ಲ ಸ್ವಲ್ಪ ಸಾವಧಾನವಾಗಿರೋದಕ್ಕೆ ಹೇಳಬೇಕು. ಅವ್ರೇನಾದರೂ ಬಾಡಿ ಗಿಡಿ ನೋಡೋಕೆ ಹೋಗ್ಬಿಟ್ಟಾರು, ಮೊದಲು ಫೋನ್ ಮಾಡೋರ್ಗೆ ಎಚ್ಚರಿಸು. ಅದು ಮಾಡ್ತೀನಿ, ಆದರೂ ಗುರುಗಳ ನಾನು ಹೇಳ್ದಷ್ಟು ಮಾಡಪ್ಪ, ಆಮೇಲೆ ಗುರುಗಳ ಹತ್ರ ಹೋಗೋಣ. ಹೋಗಿ ಫೋನ್ ಮಾಡು. ಇವ್ರನ್ನ ಸಾಯಿಸೋದಕ್ಕಿಂತ ಮುಂಚೆ ಇವ್ರ ಹತ್ರ ಇರೋ ನಾಗಮಣಿ ನಮ್ಮ ವಶ ಆಗಬೇಕು. ನಾಗಮಣಿ ಇರೋ ಜಾಗಕ್ಕೆ ನಾವು ಹೋಗಬೇಕು ಅಂದರೆ ಆ ಉಂಗ್ರನ ನಾನು ಪಡ್ಕೋಬೇಕು. ಹೇಗೆ ಪಡ್ಕೊಳ್ಳೋದು? ಇದನ್ನ ಕುಡಿದ್ರೆ ಅವರು ಪ್ರಜ್ಞೆ ಕಳ್ಕೊತಾರೆ. ಆಗ ಸುಲಭವಾಗಿ ಉಂಗ್ರನ ಪಡ್ಕೋಬಹುದು. ಜ್ಯೂಸ್ ತಗೊಳ್ಳಿ. ಅಮೃತ, ನೀನು ಯಾಕಿದೆಲ್ಲ? ಪರವಾಗಿಲ್ಲ, ತಗೊಳ್ಳಿ. ಜ್ಯೂಸ್ ತಗೊಳ್ಳಿ ನೀವು. ನನಗೆ ಬೇಡಮ್ಮ. ಪರವಾಗಿಲ್ಲ, ಸುಸ್ತಾಗಿರೋ ಥರ ಇದ್ದೀರಾ, ತಗೊಳ್ಳಿ. ನಂದೀಶ,